ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮನೆಯಲ್ಲಿ ಸ್ವಲ್ಪ ರವೆ ಉಳಿದಿತ್ತು, ಅದರಲ್ಲಿ ಏನಾದರೂ ಸ್ವೀಟ್ ಮಾಡುವ ಅಂತ ಅನಿಸ್ತು. ಒಂದು ಬಾಣಲೆ ತಗೊಂಡು ಅದರಲ್ಲಿ 2 ಟೇಬಲ್ ಸ್ಪೂನು ತುಪ್ಪ ಹಾಕಿದೆ. ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಒಣ ದ್ರಾಕ್ಷಿಯನ್ನು ಅದರಲ್ಲಿ ಫ್ರೈ ಮಾಡಿ ತೆಗೆದು, ಅದೇ ಬಾಣಲೆಗೆ ಒಂದು ಸ್ವಲ್ಪ ತುಪ್ಪ ಇನ್ನೂ 1 ಚಮಚ ಹಾಕಿ ಅದಕ್ಕೆ 1 ಕಪ್ ಅಂದರೆ 1 ಲೋಟದಷ್ಟು ರವೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಲೋ ಫ್ಲೇಮ್ನಲ್ಲಿಟ್ಟೆ ಹುರ್ಕೊಳ್ಳಿ. ಹುರಿದ ರವೆಯನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಅದೇ ಬಾಣಲೆಗೆ ಲೋಟದಲ್ಲಿ 2 ಲೋಟ ಹಾಲು ತಗೊಂಡಿದ್ದೇನೆ. ಅದರ ಬದಲಿಗೆ ನೀರು ಕೂಡ ಯೂಸ್ ಮಾಡ್ಕೊಳ್ಬೋದು. ಹಾಲು ಇಲ್ಲಾಂದರೆ ನೀರು ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ನನಗೆ ಹಾಲು ಇತ್ತು ಅಂತೇಳಿ ಹಾಲು ಯೂಸ್ ಮಾಡ್ಕೊಂಡಿದ್ದೇನೆ. 2 ಲೋಟ ಹಾಲನ್ನು ಕುದಿಲಿಕ್ಕೆ ಸ್ವಲ್ಪ ಹೊತ್ತು ಬಿಡುವ. ಕುದೀತಾ ಬಂತು. ಈಗ ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆ, ಅಂದರೆ 1 ಲೋಟದಲ್ಲಿ 3/4 ಲೋಟ ಸಾಕಾಗ್ತದೆ. ತುಂಬ ಸಿಹಿ ನಮಗೆ ಇಷ್ಟ ಇಲ್ಲ, ಹಾಗಾಗಿ ನಾನು 3/4 ಲೋಟ ಹಾಕ್ತೇನೆ. ಸ್ವಲ್ಪ ಏಲಕ್ಕಿ ಹಾಕಿ ಸ್ವಲ್ಪ ತಿರುಗಿಸ್ತಾ ಇದ್ದೇನೆ ಅದನ್ನು. ಅದು ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕಾದ್ರೆ ಈಗ ನಾನು ಅದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ. ಈಗ ಅದಕ್ಕೆ ನಾವು ಹುರಿದಿಟ್ಟಿರುವಂಥ ರವೆಯನ್ನು ಹಾಕಬೇಕು. ಸ್ವಲ್ಪನೇ ಹಾಕಬೇಕು. ಮತ್ತು ಹಾಕ್ತಾ ಅದನ್ನು ತಿರುಗ್ತಾ ಇರಬೇಕು, ಇಲ್ಲಾಂದರೆ ಅಲ್ಲಿ ಅದು ಗಂಟು ಬೀಳ್ತದೆ. ಗಂಟು ಬೀಳಲಿಕ್ಕೆ ಬಿಡಬಾರ್ದು. ರವೆ ಗಂಟು ಬಿದ್ದರೆ ಅದರದ್ದು ರುಚಿ ಹೋಗ್ತದೆ. ಹುರಿದಿಟ್ಕೊಂಡಿದ್ದ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಈಗ ಹಾಕ್ತಾ ಇದ್ದೇನೆ. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಒಂದು ಸ್ವಲ್ಪ ತುಪ್ಪವನ್ನು ಹಾಕಿ ತಿರುಗಿಸಬೇಕು. ಪಾಕ ಸ್ವಲ್ಪ ಹೀಗೆ ತಿರುಗಿಸ್ತಾ ಸ್ವಲ್ಪ ಹದಕ್ಕೆ ಬರ್ತದೆ. ನಾನಿಲ್ಲಿ ಒಂದು ಬಟ್ಲಿಗೆ ತುಪ್ಪ ಸವರಿ ಇಟ್ಕೊಂಡಿದ್ದೇನೆ. ಈಗ ರೆಡಿಯಾದಂಥ ಈ ಪಾಕವನ್ನು ನಾನು ಆ ಬಟ್ಲಿಗೆ ಹಾಕ್ಕೊಳ್ತೇನೆ. ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಒಂದು ಸಮವಾಗಿ ಲೆವೆಲ್ ಮಾಡಿಕೊಂಡು ನಮಗೆ ಯಾವ ರೀತಿ ಬೇಕು ಆ ರೀತಿ ನಾನಿಲ್ಲಿ ಅದಕ್ಕೊಂದು ಶೇಪ್ ಕೊಡ್ತಾ ಇದ್ದೇನೆ. ಕೊನೆಗೆ 1 ಚಮಚ ತುಪ್ಪವನ್ನು ಹಾಕ್ಕೊಂಡು ಅದನ್ನು ಶೇಪಿಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಬೋದು. ರವೆಯಿಂದ ಮಾಡಿದ ಹಲ್ವ ರೆಡಿಯಾಗಿದೆ. ತುಂಬ ರುಚಿಯಾಗ್ತದೆ ತಿನ್ನಲಿಕ್ಕೆ. ನನ್ನ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.